ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಉತ್ತರ ಕರ್ನಾಟಕದ ಕರ್ನಾಟಕದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ. ಸೊ ಇವತ್ತು ವ್ಲಾಗ್ನ ನಮ್ಮ ತಂಗಿಲಿಂದ ಸ್ಟಾರ್ಟ್ ಮಾಡೈತಿ ನೋಡ್ರಿ. ಕ್ಯೂಟ್ ಕಾಣತಾಳಕಿ, ಚಲೋ ಈ ಬತ್ತಿದ ಹಚ್ಕೊಂಡು ಲಿಪ್ಸ್ಟಿಕ್ ಬಣ್ಣ ಪಡ್ಕೊಂಡು ಕುಂತಾಳ. ಮಂಡ್ಯದಲ್ಲ ಇವತ್ತು ನಮ್ಮ ಸ್ಕೂಲ್ ಚುಟ್ಟಿ. ಎದಕ್ಕೆ ಸ್ಕೂಲ್ ಚುಟ್ಟಿ ಕೊಟ್ಟಾರ ಹೇಳು? ಇವತ್ತು ಮಹಾವೀರ್ ಜಯಂತಿ ಅದ ಆಗ್ತೈತೆ. ಆಕ್ಚುಲಿ ನಾಳೆಗೆ ಅದ, ಬಟ್ ಗೌರ್ಮೆಂಟ್ ಇವತ್ತು ಹೊರಗೆ ಆ ಜುಟ್ಟು ಚಲೋ ಅದು ಈಕಿಂದ ಮಾಡ. ಅದು ನಮ್ಮ ತಂಗಿ ಭಾರಿ ಮಾಡ್ತಾಳ್ರಿ. ರಾಮಾಶ್ರಮ ಬಂದ ಭಾಮದಾಗ ಪೆದ್ದೂಸ್ ಮಾಡ್ತಾಳ, ಆ್ಯಕ್ಟಿಂಗ್ ಭಾರಿ ಮಾಡ್ತಾಳಕಿ. ಹೆಂಗೆ ಮಾಡ್ತಾಳೆ ಸುಂದರಕಿ? ಹೇಗೆ ಕಾಣಿಸ್ತಿದೆ ಸ್ಟೈಲ್? ಚಲೋ ನಮ್ಮ ಮಮ್ಮಿನ ಬಲ್ ಹೋಗಮ್, ನೀನು ನಡ್ಸಾಳಿ. ಸೊ ಚಲೋ ಅಡುಗೆ ಮನೆಗೆ ಬಂದೇನ. ಈಗ ಕಿಚನ್ ರೂಮಿಗೆ ನಮ್ಮ ಮಮ್ಮಿ ಇಲ್ಲೇನೋ ಹಸ್ಗಲ್ ತೆಗ್ದಿಟ್ಟಾಳ. ಮೇ ಬಿ ಹಸ್ಗಲಿಂತ ಏನಾರ ಮಾಡತ್ತಿರ್ಬೇಕು. ಹಸ್ಗಲ್ದಾಗ ನಮ್ಮ ಮಮ್ಮಿ ಈಗ ಚಟ್ನಿ ಮಾಡತ್ತಿರ್ಬೇಕು ಅನಿಸ್ತದ. ಮಮ್ಮಿ ಬಾ. ಹಾಯ್ ಅಮ್ಮ, ಏನು ಮಾಡತ್ತೀವ? ಇವತ್ತು ಮೆಟ್ಗಿದು ಇದು ಮಾಡ್ತೀವಿ ನೋಡ್ಬಿಟ್ಟ ಪಲ್ಯ, ಮೆಟ್ಗೆ ಪಲ್ಯ. ಮೆಟ್ಗಿದು ಇವಕ್ಕ ಮೆಟ್ಟಿಗೆ ಅಂತ ನೋಡ್ರಿ, ಗೊತ್ತಲ್ಲ? ಮೆಟ್ಗಿ ಭಾಳ ದಿನದ ಮಾಡ್ತೀವ ಇವತ್ತು. ಉಳ್ಳುಳ್ಳಿ ಮೆಟ್ಗೆ ಅಂತಾರಲ್ಲ ಅಂತ ಹೋಗ್ಬಿಟ್ಟ. ಉರಿಬೇಕು ಇವು ಮೊದಲು. ಉರಿಬೇಕು. ಸೊ ನಮ್ಮ ಮಮ್ಮಿ ಭಾಳ ದಿನ ಆದ್ಮೇಲೆ ಮಾಡತ್ತಾರ ನೋಡ್ರಿ. ತುಂಬ ಭಾಳ ದಿವಸ ಇತ್ತು ಬಿಟ್ಟ. ಭಾಳ ಅಂದ್ರೆ ಭಾಳ ದಿನ ಆಯ್ತು. ಲಾಗ್ ಹಾಕಿಲ್ ಬಿಟ್ಟ ಇದನ್ನ. ಒಟ್ಟ ಹಾಕಿಲ್ಲ ನಾವು. ಇದು ರೀಲ್ಸ್ ಭೀ ಹಾಕಿಲ್ಲ, ಬ್ಲಾಗ್ ಭೀ ಮಾಡಿಲ್ಲ. ಅದಕ್ಕೆ ನಾವು ಮಮ್ಮಿ ಮಾಡ್ಲತ್ತಾರ. ಇದಕ್ಕೆ ನಮ್ಮ ತರಿಸಿದಪ್ಪ ಉಳ್ಳುಳ್ಳಿ ಅಂತ ನೋಡ್ರಿ. ಉಳ್ಳುಳ್ಳಿ ಅಂತ ಬಿಟ್ಟ ಇವತ್ತು ಹೆಲ್ತಿಗೆ ಚಲೋ ಇದೆ. ಇದನ್ನು ಕಟ್ಟೆ ತೆಗೆದ ಕಿಸನ್ ಸಾಂಬಾರ್ನು ಮಾಡ್ಬೋದು. ಕುದಿಸ್ ಕಿಸನ್ ಚೆಂದ ಉಳ್ಳಾಗಡ್ಡಿ ಟೊಮ್ಯಾಟೊ ಹಾಕಿ ಜರ ಮಸಾಲ ಹಾಕಿ ಕಿಸಿನ್ ಬಿಡ ಮಾಡ್ಬೇಕು ಬಿಡ, ಚಂದ ಆಗ್ತದೆ ಇದು ಪಲ್ಯ. ಅದಕ್ಕೆ ಇದು ಪಲ್ಯ ಮಾಡ್ತೀನಿ. ಮತ್ತನ್ಕರ ಇದು ಉಳ್ಳಾಗಡ್ಡಿ ಪಲ್ಯ ಬಿಟ್ಟ, ಉಳ್ಳಾಗಡ್ಡಿ ಚಟ್ನಿ. ಅದು ನನ್ನ ಫೇವ್ರೇಟ್ ನೋಡ್ರಿ. ನಂಗೆ ಭಾಳ ಅಂದ್ರೆ ಭಾಳ ಫೇವ್ರೇಟ್. ಅದಕ್ಕೆ ಇವತ್ತು ಮನೆಯಾಗ ಇದ್ದೀರಲ್ಲ, ಸುಟ್ಟಿ ಅದ ನಿಮಗೂ ಮನೆಯಾಗ ಇದ್ರಿ, ಅದಕ್ಕೆ ಇದು ಮಾಡ್ತೀನಿ. ಶಾಲೆಗೆ ಅಂದ್ರೆ ಜರ ಮ್ಯಾಮ್ಗಳ ಜೊತೆ ಮಾತಾಡ್ತದ, ಉಳ್ಳಾಗಡ್ಡಿ ಸ್ವಲ್ಪ ಇದು ಆಗ್ತದ ಅದು ಸಲಕ್ಕಂತೇಳಿ ಅದು ಮನೆಯಾಗ ಇದ್ದೀರಂತ ಕಿಶನ್ ಮಾಡ್ಲತ್ತೀನಿ. ಆನಂತರ ಇದು ಮ್ಯಾಂಗೋ ತೊಂದು ಕಿಶನ್ ಮ್ಯಾಂಗೋ ಚಿತ್ರಾನ್ನ ಮಾಡ್ತೀನಿ. ಸೊ ಇವತ್ತು ಒಮ್ಮೆ ಮ್ಯಾಂಗೋ ಚಿತ್ರಾನ್ನ ಮತ್ತಿದು ಪಲ್ಯ, ಉಳ್ಳಾಗಡ್ಡಿ ಚಟ್ನಿ ಇಷ್ಟೆಲ್ಲ ಮಾಡತ್ತಾರಿ ನಮ್ಮ ಮಮ್ಮಿ ಮಧ್ಯಾಹ್ನ ಊಟ ಸಲಕ್ಕೆ. ಮಧ್ಯಾಹ್ನ ಊಟ ಸಲಕ್ಕೆ ಇವೆಲ್ಲ. ಸೊ ಸೀದಾ ನಾವು ಚುಟ್ಟಿ ಇದ್ದಾಗ ನಾ ಭಾಳ ಸಲ ಹೇಳೀನಿ, ನಾ ಲಾಸ್ಟ್ ಬ್ಲಾಗ್ದಾಗ ಭೀ ಎಲ್ಲ ಹೇಳೀನಿ ಮೊದಲು ಭೀ. ಸೊ ಚುಟ್ಟಿ ಇದ್ದಾಗ ಸೀದಾ ನಮ್ದು ಊಟನೇ ಆಗ್ತದ ನೋಡ್ರಿ. ಸೊ ಎದ್ರೂಪ್ಲೆ ಲೇಟ್ ಮಾಡೇ ಹೇಳ್ತೀವಿ, 10-11 ಆಗಿರ್ತದ. ಅದ್ರೊಳಗೆಲ್ಲ ಫ್ರೆಶ್ ಅಪ್ ಆಗಿ ಸ್ನಾನ ಅದು ಮಾಡ್ಕೊಂಡು ಆಯ್ತು, ಒಂದು ಸ್ವಲ್ಪ ಚಹಾ ಕುಡಿದು ಆಯ್ತು ನಮ್ಮ ಮಮ್ಮಿ ಅಡುಗೆ ಅದಾಗ ಮಾಡಕ್ಕೆ ನಿಂದಿರ್ತಾರ. ಊಟನೇ ಸೀದಾ. ಪಪ್ಪ ಮೊಸರು ತಂದಾರ, ತರಿಸ್ತೀನಿ ಬಿಟ್ಟ. ಸೊ ಈ ಥರ ಹಿಂಗೆ ಲೈಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಲೈಟಾಗಿ ಕಲರ್ ಇದೆ ಹಿಂಗೆ ಮ್ಯಾಲೆ ಹಿಂಗೆ ಬ್ರೌನ್ ಆಗ್ಬೇಕು ನೋಡ್ರಿ. ಹಂಗೆ ಆಗತ್ತಾನ ಚಲೋ ಫ್ರೈ ಮಾಡಬೇಕು. ಎಷ್ಟು ಬೇಕು ಬಿಟ್ಟ ಅಷ್ಟು ಹಾಕೋಬೋದು ಬಿಟ್ಟ. ಸೊ ಇಲ್ಲಿ ಕುದಿಸಾಕಂತ ನಮ್ಮ ಮಮ್ಮಿ ಕುಕ್ಕರ್ದಾಗ ನೀರು ಹಾಕಿ ಅದೆಲ್ಲ ಕಾಳುಗಳು ಇದ್ರದಾಗ ಹಾಕಿ ಕುದಿಸ್ಲಕ್ಕೆ ಹಾಕ್ಲತ್ತಾರ ಈಗ. ನಮಗೆ ಎಷ್ಟು ಬೇಕೋ ಅಷ್ಟು. ಸೊ ನಮ್ಮ ಮಮ್ಮಿ ಇಷ್ಟೇ ಕುದಿಸ್ಕೊಳತ್ತಾರ, ಅಲ್ಲೇ ಇಷ್ಟ ಮಾಡ್ತಾರೇನೋ ಅದಕ್ಕೆ ಇಷ್ಟ ಇದು ಮಾಡ್ಯಾರ. ಅದು ಫ್ರೈ ಮಾಡಿ ಇಟ್ಕೋತಾರೆ ಮತ್ತೆ ಯಾವಾಗಲೇ ಬೇಕಾಗ್ತದ ಅಂತ. ಸೊ ಸದ್ಯಕ್ಕೆ ಇಷ್ಟು ತೊಗೊಂಡು ಕುದಿಸಕ್ಕೆ ಕುಕ್ಕರ್ ಹಚ್ಚಾರ. ಈ ಬಗರ್ ಭೀ ಹಾಕ್ತಿ ನೋಡ್ರಿ. ಒಮ್ಮೆ ಪಲ್ಯ ಭೀ ಮಾಡಿದ್ರು, ನಾ ಟಿ ವಿ ನೋಡ್ಕೊತ ಕೂತಿದ್ದೆ. ಸೊ ಸೀದಾ ನಾವು ಒಮ್ಮೆ ಬಗರೇ ಹಾಕಿರ್ತಾರೆ, ಚಲೋ ಕಾಣತ್ತದ. ನೀರದು ಏನು ಭೀ ಹಾಕಿಲ್ಲಲ್ಲಮ್ಮ, ಮಸ್ತ್ ಕಾಣತ್ತದ. ಈಗ ಇಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡತ್ತಾರ ಮಮ್ಮಿ. ಸೊ ಮ್ಯಾಂಗೋ ಚಿತ್ರಾನ್ನ ಎಲ್ರಿಗೂ ಗೊತ್ತಿರ್ತದೆ ಹಿಂಗೆ ಮಾಡ್ಬೇಕಂತ. ಬಟ್ ಈಗ ಬ್ಯಾಸ್ಗಿದಾಗ ಸಮ್ಮರ್ದಾಗ ಮಾವಿನಕಾಯಿ ಸೀಸನ್ದಾಗ ಇದು ಸ್ಪೆಷಲ್ ಅದ ಮಾವಿನಕಾಯಿ ಚಿತ್ರಾನ್ನ. ಎಲ್ಲರ ಮನೆಗೆ ಇರ್ತದೆ ಇದು. ಬೀಜ ಶೇಂಗಾನು ನೀ ಏನು ಕಡ್ಲಿ ಬೀಜ ಅನ್ಕೋತೀವಿ. ಶೇಂಗಾ ಸರಿ, ಜೀರಿಗೆ, ಸಾಸಿವೆ, ಶೇಂಗಾ ಕುಟ್ಟಾರೆ ಹಾಕ್ರಿ, ನಂದ್ರೆ ಹಂಗೆ ಅಪ್ಪುಟ ಭೀ ಹಾಕ್ರಿ ನಡೀತು. ಸೊ ಮಾವಿನಕಾಯಿ ಸೊ ಒಂದು ಸ್ವಲ್ಪ ಹಾಕಿದ್ವ ನೋಡ್ರಿ, ಇಲ್ಲಾಂದ್ರೆ ಮತ್ತೆ ಭಾಳ ಹುಳಿ. ಸೊ ಅದಕ್ಕಂತ ಸ್ವಲ್ಪ ಹಾಕಿರೋದ ಏನು ಹಾಕಿದ್ವಿ.
ನೀವೇನು ಮಾಡ್ಬೋದು ಅದು ಆಮೇಲೆ ಬಗರದ ಹಾಕಿದ್ಮೇಲೆ ಮ್ಯಾಲೆ ಭೀ ಉದುರ್ತಿಸಿ ಮಿಕ್ಸ್ ಮಾಡ್ಬೋದು, ಇಲ್ಲಾಂದ್ರೆ ಈಗ ಹಿಂಗೆ ಬಗರ್ ಹಾಕೋ ಟೈಮಿಗೆ ಇದ್ರಾಗ ಹಾಕಿದ್ರೆ ಎಣ್ಣೆ ಒಳಗೆ ಇದು ಫ್ರೈ ಐತಲ್ಲ ಚಲೋ ಟೇಸ್ಟ್ ಬರ್ತದೆ. ಅದು ಇದ ಕುಡಿ ಗಡಿಗಿದೆ ಅಂದ ಮಸ್ತ್ ಟೇಸ್ಟ್ ಹೊಂಟದ ನೋಡಿ, ಫುಲ್ ತಣ್ಣಗಾಗ್ಯಾವ ನೀರು. ಯಾವಾಗ ತುಂಬಿಟ್ಟಿದ ಮಮ್ಮಿ? ರಾತ್ರಿಗೆ ತುಂಬಿಟ್ಟಿಲ್ಲ ಬಿಡ. ಹಾಂ ನಮ್ಮ ಮಮ್ಮಿ ನೋಡ್ರಿ ಎಷ್ಟು ತುಂಬಿಟ್ಟಾರ ಇಲ್ಲಿ ಗಡಿಗಿದಾಗ ನೀರು. ಇದು ಮಾಡೋದು ಬೇಸ್ಟ್ ತೋರಿಸಿ. ರಾತ್ರಿಗೆ ತುಂಬಿಟ್ಟಿನ್ ಬಿಟ್ಟವು. ರಾತ್ರಿ ತುಂಬಿಟ್ಟಿದ್ದೇನೆ, ಅದಕ್ಕೆ ತಣ್ಣಗಾಗ್ಯಾವ ಒಮ್ಮೆ ಫುಲ್ ತಂಪಾಗ್ಯಾವ. ಏನ್ ಮಾಡ್ಬೇಕು, ಬಟ್ಟೆ ಇಲ್ಲಿ ಮತ್ತೆ ನೀರು ಹಾಕ್ತಾ ಇರ್ಬೇಕು. ಮತ್ತೆ ಅದು ಖಾಲಿ ಆದಂಗೆ ಇಲ್ಲ ಹಂಡದ ನೀರು ಅದಕ್ಕೆ ಹಾಕೋತಾನೆ ಇರ್ಬೇಕು. ಹಂಗಂದ್ರೆ ನೀರು ತಣ್ಣಗ ಫ್ರಿಜ್ನಾಗ ತುಂಬಿಟ್ಟಿದ್ದೇವೆ ಜರ ಗಂಟ್ಲು ಬೇಡ ಫ್ರಿಜ್ದಾಗ ನೀರು ಕುಡಿಲಕ್ಕ ಹೋಗ್ಬಾರ್ದು, ಹಿಂಗೆ ಗಡಿಗೆದಾಗೆ ತುಂಬಿಟ್ಟು ಕುಡಿಬೇಕು. ನೀರು ಬಾಕ್ಸೋದ್ರಿಂದ ಬಿಟ್ಟಿವಲ್ಲ ಬಿಟ್ಟ ಈ ಜರ ಗಂಟಲದ ಬ್ಯಾನೆ ಅಂತ ಹೇಳ್ತೀವಿ, ಅದು ಸಲಕ್ಕೆ ಇದು ನಮಗೆ ಮತ್ತೆ ಉಳ್ಳಾಗಡ್ಡಿ ಬಿಟ್ಟ. ಸೊ ಇದಕ್ಕೆ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ ಉಳ್ಳಾಗಡ್ಡಿ ಟಮಾಟ ಮೆಣಸಿನಕಾಯಿ ಎಷ್ಟೆಲ್ಲ ಜಾಸ್ತಿ ಇರ್ತದಲ್ಲ ಅಷ್ಟು ಟೇಸ್ಟ್ ಬರ್ತದೆ. ಸೊ ಹೆಚ್ಚಿಗೆ ಹಾಕಿರಿ. ಕೊತ್ತಂಬರಿ ಮಮ್ಮಿ ಈಗ ಸ್ವಲ್ಪ ಹಾಕ್ಯಾರ, ಆಮೇಲೆ ಅನ್ನ ಹಾಕಿದ್ಮೇಲೆ ಭೀ ಆಮೇಲೆ ಗಾರ್ನಿಷ್ ಮಾಡ್ತೀವಿ ಮ್ಯಾಲೆ ಹಾಕ್ತಾರೆ. ಸೊ ಎಲ್ಲ ಚಲೋ ಕಲಿಸ್ಕೋಬೇಕು ನೋಡ್ರಿ. ಈ ಥರ ಹಿಂಗೆ ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲ ಅದೆಲ್ಲ ಕೆಳಗೆ ಇರ್ತದಲ್ಲ, ಸೊ ಈ ಥರ ಹಿಂಗೆ ಕೆಳಗೆ ನಾಲೆಲ್ಲ ಮಾಡಿ ಚಲೋ ಮಿಕ್ಸ್ ಮಾಡಬೇಕು ನೋಡ್ರಿ. ಚಲೋ ಕಾಣ್ತದೆ. ಮೆಣಸಿನ್ಕಾಯಿ ಶೇಂಗಾ ನಾಲೊಮ್ಮೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಾರ. ಸೊ ಮಾವಿನಕಾಯಿ ಚಿತ್ರಾನ್ನ ರೆಡಿ. ಸೊ ಚಿತ್ರಾನ್ನ ಆಯಿತು. ಈಗ ನಮ್ಮಿ ಪಲ್ಯ ಬಗಾರ್ ಹಾಕ್ಲತ್ತಾರ. ಇದು ಆ್ಯಕ್ಚುಲಿ ಚಣಿಗೆ ಬೇಳೆ ಪಲ್ಯ ಮಾಡ್ಯಾರ ಅವರು. ಈಗ ಅದು ಉಳ್ಳುಳ್ಳಿ ಪಲ್ಯ ಮಾಡ್ಲತ್ತಾರ. ಸೊ ಇದ್ರದ್ದೇನು ಕುದಿಸ್ಕೊಂಡಾರಲ್ಲ ಹೀಗೆ ಪಲ್ಯ, ಇದ್ರ ರಸ ಏನದಲ್ಲ ಇದು ಏನು ನೀರು ಬಿಟ್ಟದಲ್ಲ, ಇದ್ರಲ್ಲಿಂದ ಭೀ ಸಾಂಬಾರು ಮಾಡ್ತಾರೆ ಮಮ್ಮಿ, ಕಟ್ ಮಾಡ್ತಾರೆ ಸಾಂಬಾರು. ಸೊ ಅದು ಭೀ ಚಲೋ ಇರ್ತದೆ, ನೀರು ಚೆಲ್ಲಕ್ಕೆ ಹೋಗ್ಬಾರ್ದು. ಸೊ ಯಾರಿಗೆಲ್ಲ ಗೊತ್ತಿಲ್ಲಲ್ಲ ಹೇಳತ್ತೀನಿ. ಸೊ ಏನು ಮಾಡಬೇಕು, ಇದ್ರಲಿಂದ ಭೀ ಸಾಂಬಾರು ಬಗಾರ್ ಹಾಕ್ಬೇಕು. ಈಗ ನಮ್ಮ ಮಮ್ಮಿ ಮಾಡ್ತಾರೆ, ನಾನು ನಿಮ್ಗೆ ತೋರಿಸ್ತೀನಿ ಅಂತ. ಮಾಡತ್ತಿಲ್ಲಮ್ಮ ಅದು ಭೀ. ಸೊ ನಾರ್ಮಲ್ ಬ್ಯಾಳಿ ಪಲ್ಯಗಳೆಲ್ಲ ಹೆಂಗೆ ಮಾಡ್ತೀವಲ್ಲ ಹಾಗೆ ಬಗಾರ್ ಹಾಕಬೇಕು ಅಷ್ಟೇ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಇರಲಿ, ಎಣ್ಣೆ ಮತ್ತು ಉಳ್ಳಾಗಡ್ಡಿ ಹೆಚ್ಚಿಗಿರಲಿ ಅಂತ ಈ ಥರ ಇವೆಲ್ಲ ಕಾಳು ಪಲ್ಯ ಏನು ಇರ್ತಾವಲ್ಲ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತದೆ ಸ್ವಲ್ಪ. ತಿಲ್ಲಕ್ಕೆ ಭೀ ಚಲೋ ಅನ್ಸೋದು. ರೊಟ್ಟಿ ಸಂಗಟ ಮೊಸರು ಸಂಗಟಿ ಉಪ್ಪು ಇಂಥವು ಪಲ್ಯಗಳು ಚಲೋ ನೋಡ್ರಿ. ಜೀರಿಗೆ ಸಾಸ್ವಿ. ಸೊ ಆಯ್ತು ನೋಡ್ರಿ, 2 ದಿನ छुट्टी ಹೆಂಗೋಯ್ತು ಗೊತ್ತೇ ಆಗಲಿಲ್ಲ. ನಾಳಿದ್ದು ಸ್ಕೂಲಿಗೆ ಹೋಗ್ಬೇಕು ನಾವು. ನಿನ್ನೆ ಸಂಡೇ, ಇವತ್ತು ಮಂಡೇ. ಇವತ್ತು ಮಹಾವೀರ ಜಯಂತಿ ಅಲ್ಲ, ಅದ್ರ ಸಲ छुट्टी ಕೊಟ್ಟಿರೋದ. ಅಂದ್ರೂ ಭೀ छुट्टीಗಳು ಹಿಂಗೆ ಓಡ್ತಾವೆ ದಿನಗಳು. ಸುಟ್ಟಿ ಓಡ್ತಾವ, ಸುಟ್ಟಿಯಿಂದ ಓಡಲ್ಲ. ನೋಡಲ್ಲ. ಆಯ್ತು ನಾಳಿದ್ದು ಹುಡುಗರು ಭೀ ಬರಲ್ಲ ಚಂತಕ. ಅದೇ ಕುಂತೀವಿ ಒಂದು ಜಗದೇ ಕುಂತ್ಕೇಸಿ ಪೇಪರ್ ಕರೆಕ್ಷನ್ ಮಾಡ್ಕೊಂಡು ಕೊಡಬೇಕು. ನಾಳೆಗೆ ನೋಡ್ರಿ ಟೈಮ್ ಒಟ್ಟ ಓಡಲ್ಲ. ಇಷ್ಟು ಬೇಸರ ಬರ್ತದ ಹೇಳ್ತೀನಲ್ಲ ನಾ. ಕುಂತು ಅದ್ರಾಗ ಬಿಸಿಲು ಒಂದು ಇರ್ತದ. ಕುಂತಲಕ್ಕೆ ಒಂದು ಮನುಷ್ಯಾಗ ಮೈ 80 ತ್ರಾಸ ಆಗ್ತದೆ. ಸೊ ನಿಂಬಲ್ಲಿ ಏನಾರ ಮಸಾಲ ಇದ್ದು ಅಂದ್ರೆ ಒಂದು ಸ್ವಲ್ಪ ಮಸಾಲ ಹಾಕ್ರಿ. ಗರಂ ಮಸಾಲ, ಧನಿಯಾ ಪೌಡರ್ ಇರ್ತಾವಲ್ಲ. ಸೊ ನಮ್ಮಮ್ಮಿ ಮಾಡ್ತಿದ್ದಿಲ್ಲ ಮೊದಲು ಅದೆಲ್ಲ. ನಮ್ಮಮ್ಮಿ ಹೀಗೆ ವಿಡಿಯೋ ಹಾಕ್ಲಕ್ಕಂತ ಕೇಸಿಂದ ಎಲ್ಲ ಮಸಾಲ ಎಲ್ಲ ಆ್ಯಡ್ ಮಾಡ್ತಾರೆ. ಇಲ್ಲಾಂದ್ರೆ ಮೊದಲು ನಮ್ಮ ವಿಡಿಯೋಸ್ ನೋಡಿರ್ಬೇಕು ನೀವು. ಯಾರು ಸ್ಟಾರ್ಟಿಂಗ್ ನೋಡ್ತೀರ ಅವ್ರಿಗೆ ಗೊತ್ತಿರ್ತದ. ಮೊದಲು ಮಸಾಲ ಇರಲಾರ್ದೆ ವಿಡಿಯೋ. ಈಗ ಭೀ ನಮ್ಮ ಮಮ್ಮಿಗೆ ಅದೇ ಅಂತೀನಿ. ನಮ್ಮ ಮಮ್ಮಿ ಏನಂತಾರೆ, ಇರ್ಲಕ್ಕೆ ಬಿಡವ ಮಸಾಲ ಇದ್ದರೆ ಒಂದು ಸ್ವಲ್ಪ ಇಷ್ಟ ಬಂದರೆ ಭೀ ಇದು ಮಾಡ್ತಾರೆ ಅಂತ ಕೇಸಿಂದ. ಅದಕ್ಕಂದು ನಮ್ಮ ಮಮ್ಮಿ ಹೇಳ್ತಾರೆ. ಹಾಂ ಏನಂತೀನಿ, ಮಸಾಲ ಎಲ್ಲರೂ ಮಸಾಲ ಹಾಕಿ ತೋರಿಸ್ತಾರೇನೋ, ಮಸಾಲ ಇರ್ಲಾರ್ದು ವಿಡಿಯೋ ಮಾಡಮ್ಮ ಬಾಣ ಅಂತ ಕೇಳ್ತೀನಿ. ಅಂದ್ರೆ ಭೀ ಒಂದೊಂದು ಪಲ್ಯಗಾಗಲಿ ಸಾಂಬಾರೇ ಇರಲಿ ಏನೇ ಇರಲಿ ಮಸಾಲ ಹಾಕಿ ಮಾಡ್ತಾರೆ ನಮ್ಮ ಮಮ್ಮಿ. ಯಾವಾಗ್ರೆ ಅಷ್ಟೇ. ಇಲ್ಲಾಂದ್ರೆ ದಿನ ನಾವು ಮಸಾಲ ಇರ್ಲಾರ್ದು ಊಟ ಏನಂತಾರೆ, ಮಸಾಲ ಇತ್ತಂದ್ರೆ ನಮಗೆ ಹೋಗಲ್ಲ ಊಟ. ಇರ್ಲಾರ್ದೇನೆ ಎಷ್ಟು ಚಂದ ಮಾಡಿದ್ರು ಇದಕ್ಕೆ ಇದು ಇಲ್ಲ ಬಟ ಇದು ಮತ್ತೆ ಹೆಂಗೆ ಇದು ಮಾಡಿರ್ತಾರೆ. ಅದಕ್ಕಿಂತ ಮಸಾಲೆಗಳಿಗೆ ಇದಾಗ್ಬಿಡ್ತಾರೆ. ಹಂಗಂತ ದಿವ್ಸ ನಾ ಏನು ಮಾಡ್ತೀನಿ, ಸುಮ್ಮನೆ ಬೇಡ ಅಂತ ಹೇಳ್ಬಿಟ್ಟು ನಾನು ಮಸಾಲೆ ಯೂಸ್ ಮಾಡ್ತೀನಿ. ನಮ್ಮ ಮಮ್ಮಿಗೆ ಲೈಕ್ ಸಿಗ್ಲಾರ ಬಟ್ಟೆ ಏನು ಮಮ್ಮಿ ಭಾಳ ಅಂದ್ರೆ ಭಾಳ ತಕ್ಲೀಫ್ನ ಮಾಡ್ತೀವಿ. ಮನುಷ್ಯಾಗ ಎಷ್ಟು ಗೊತ್ತದು ಎಲ್ಲ ಬಿಸಿಲಿ ಬಜ್ಜಿ ಅದು. ಸೊ ಅದು ಅದ್ರಕ್ ಲಸನ್ನ ಕುಟ್ಟಿಟ್ಟಿದ್ದು ಸ್ಮೆಲ್. ಗರಂ ಮಸಾಲ ಅದು ಇದು ಏನೋ ಮಿಕ್ಸಿ ಮಾಡಿ ಹಾಕಿಲ್ಲ ಅದ್ರ ಸ್ಮೆಲ್ ಹೊಸ ಮಾಡ್ತೀವಿ. ಸೊ ಖಾರ ನೋಡ್ರಿ ನಿಮ್ಗೆ ಎಷ್ಟು ಬೇಕು, ನೀವು ಎಷ್ಟು ತಿಂತೀರಿ ಅದ್ರದ್ದು
ತಕ್ಕಂಗೆ ಹಾಕ್ರಿ. ನಮ್ಮ ಅಡುಗೆ ಖಾರನೇ ಹಾಂ, ನಮ್ಗೆ ಖಾರ ಬೇಕು. ಹಾಗೆ ಒಂದು ಸ್ವಲ್ಪ ಏನದ ಕಮ್ಮಿ ಅದ ನಮ್ದು ಖಾರ, ಅದಕ್ಕೆ ನಾವು ಹೆಚ್ಚಿಗಾಕ್ಯಾರ. ಸೊ ಆಯಿತು. ಇದಿಷ್ಟೆಲ್ಲ ಪಲ್ಯ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಾಗಿ ಇಟ್ಬಿಡ್ರಿ. ತಂತಾನೆ ಕುದೀತು, ಹೆಚ್ಚಿಗೆ ಏನು ಮತ್ತು ಕೈ ಆಡ್ಸೋದು ಬೇಕಾಗಿಲ್ಲ. ಆಯ್ತು ನೋಡ್ರಿ, ಇದು ಬಿ ಪಲ್ಯ. ಸೊ ನೀರು ನೋಡ್ರಿ, ಅವಾಗ ಎಷ್ಟು ಹಾಕಿದೆವು, ಈಗ ಎಷ್ಟು ಕಮ್ಮಿ ಆಯಿತು. ಸೊ ಒಂದೊಂದು ಪಲ್ಯಗೆ ನೀರು ಹೆಚ್ಚಿಗಾದ್ರೆ ಆಮೇಲೆ ತಂತಾನೆ ಇದು ಆಗ್ತದೆ, ಚಲೋ ಕುದ್ದದ ಬಿ ಇದು. ಆಯ್ತು ನೋಡ್ರಿ, ಇದು ವ್ಲಾಗಿಗೆ ಎಂಡ್ ಮಾಡ್ತೀನಂತ. ಯಾರೆಲ್ಲ ಹೊಸಬ್ರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಕಮೆಂಟ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿರಿ ವಿಡಿಯೋ. ಪ್ಲೀಸ್ ಸಪೋರ್ಟ್ ಮಾಡಿರಿ, ಒಂದು ಲೈಕ್ ಮಾಡಿರಿ. ಬಾಯ್. ಮುಂದಿನ ವ್ಲಾಗ್ದಾಗ ಸಿಗ್ತೀನಂತ.